ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೇಸಿಗೆ ಅಂತಂದರೆ ತಂಪಾಗಿ ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ತುಂಬಾ ಮಜವಾಗಿರುತ್ತಲ್ವ. ಜ್ಯೂಸ್, ಕ್ಯಾಂಡಿ, ಐಸ್ ಕ್ರೀಮ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನಿಲ್ಲಿ ಒಂದು ಈಸಿಯಾಗಿ ಕುಲ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣಿನ ಕುಲ್ಫಿ. ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಕಲ್ಲಂಗಡಿ ಹಣ್ಣನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ಮಾತ್ರ ಉಪಯೋಗ ಮಾಡ್ತಾ ಇದ್ದೀನಿ ಕುಲ್ಫಿ ಮಾಡೋದಕ್ಕೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ಹಳೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಹಣ್ಣಿನಲ್ಲಿ ಸೋರ್ಬೆ ಮಾಡೋದು ಹೇಗೆ ಅಂತ ಶೇರ್ ಮಾಡಿದ್ದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಹಾಗೂ ಬೀಜಗಳನ್ನ ನೀವು ತೆಕ್ಕೊಳ್ಬೇಕಾಗತ್ತೆ. ಆದಷ್ಟು ಬೀಜ ತೆಗೆದ್ರೆ ಒಳ್ಳೆಯದು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಹಾಗೂ ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಹಾಲಾಗಲಿ ಅಥವಾ ಸಕ್ಕರೆ ಆಗಲಿ ನಾನು ಉಪಯೋಗ ಮಾಡ್ತಾ ಇಲ್ಲ. ಇಷ್ಟನ್ನು ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಚೂರು ನಿಮಗೆ ಕಲ್ಲಂಗಡಿ ಹಣ್ಣಿನ ಪೀಸ್ ಅದರಲ್ಲಿ ಬರಬಾರ್ದು, ಆ ರೀತಿ ರುಬ್ಕೊಳ್ಬೇಕು. ನಂತರ ಇದನ್ನು ಕುಲ್ಫಿ ಮೋಲ್ಡ್ಗೆ ಹಾಕೋದು. ಕುಲ್ಫಿ ಮೋಲ್ಡ್ಗೆ ನೀವು ಯಾವುದೇ ಥರದ ಕುಲ್ಫಿ ಮೋಲ್ಡ್ ಅಥವಾ ಕ್ಯಾಂಡಿ ಮೋಲ್ಡ್ ಏನಿರುತ್ತೆ ಅದಕ್ಕೆ ನೀವು ಇದನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಟಾಪಿಂಗ್ಸ್ಗೆ ಸ್ವಲ್ಪ ಚಾಕೋ ಚಿಪ್ನ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್, ಮಕ್ಕಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ಮೇಲ್ಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲಿಂಗ್ ರ್ಯಾಪ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಬಟರ್ ಪೇಪರಿಂದ ನೀವು ಇದನ್ನು ಮೇಲೆ ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡೋದೇನಕ್ಕೆ ಅಂದರೆ ಅದು ಕ್ರಿಸ್ಟಲೈಸ್ ಆಗಬಾರ್ದು, ಜೊತೆಗೆ ನೀವು ಮೇಲ್ಗಡೆಯಿಂದ ಸ್ಟಿಕ್ ಹಾಕೋಕ್ಕೆ ತುಂಬಾ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಇನ್ನು 6 ರಿಂದ 7 ಗಂಟೆಗಳ ಕಾಲ ನೀವು ಡೀಪ್ ಫ್ರೀಸ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಫ್ರೀಸ್ ಆಗಿದೆ. ಕುಲ್ಫಿ ಮೋಲ್ಡಿಂದ ನೀವು ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಬೋದು. ಡಿಮೋಲ್ಡ್ ಮಾಡೋದಕ್ಕೆ ತುಂಬಾ ಈಸಿ ಮೆಥಡ್. ಒಂದು 3 ರಿಂದ 4 ಸೆಕೆಂಡ್ಗಳ ಕಾಲ ನೀವು ಒಂದು ಕಪ್ಪಲ್ಲಿ ನೀರು ಹಾಕಿ ಅದರ ಮೇಲೆ ಈ ಮೋಲ್ಡನ್ನ ಇಟ್ಟರೆ ಈಸಿಯಾಗಿ ಬಂದುಬಿಡತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾದ ಕ್ರೀಮಿಯಾದ ಕಲ್ಲಂಗಡಿ ಹಣ್ಣಿನ ಕುಲ್ಫಿ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.